ಓಂ ಶಾಂತಿ. ಸಾಹಸವನ್ನು ಇಡುವಂತಹ ತಂದೆ ಸಹಯೋಗವನ್ನು ಕೊಡುತ್ತಾರೆ. बच्चे बाप का वायदा है ना, तुम हिम्मत का एक कदम बढ़ाओ तो मैं मदद के 1000 कदम बढ़ाऊंगा। आप तो बाप के अधिकारी बच्चे हो। सिर्फ हिम्मत के पांव को मजबूत बनाओ। ऐसा मजबूत बनाओ जो माया खुद हिल जाए, लेकिन तुम्हारा पांव न हिल पाए। ಅನುಭೂತಿಯನ್ನು ಮಾಡಿ, ನಾನು ಅವರ ಅನಂತ ಕಿರಣಗಳು ನನ್ನ ಮೇಲೆ ಪ್ರೀತಿಯ ಮಳೆ ಸುರಿಯುತ್ತಿದೆ. ಸುಖದ ಮಳೆ ಸುರಿಯುತ್ತಿದೆ. ಆನಂದ ಸುರಿಯುತ್ತಿದೆ. शिव
ಬಾಬಾರವರ ಸಂಘವನ್ನ ಪಡೆದುಕೊಂಡು ನಾನು ಬಹಳ ಪ್ರಸನ್ನನಾಗಿದ್ದೇನೆ. ನಾನು ಆತ್ಮ ಬಾಬಾರವರಿಂದ ಪ್ರತಿಜ್ಞೆ ಮಾಡುತ್ತೇನೆ, ನಾನು ಸುಖದಾಯಿ ಮಾತುಗಳನ್ನೇ ಮಾತನಾಡುತ್ತೇನೆ. ವರದಾನಿ ಮಾತುಗಳನ್ನೇ ಮಾತನಾಡುತ್ತೇನೆ. ಕಡಿಮೆ ಎಂದರೆ ಕಡಿಮೆ ಮಾತನಾಡುತ್ತೇನೆ. ಒಳಗಿನವರೆಗೆ ತೆಗೆದುಕೊಂಡು ಹೋಗೋಣ ಈ ಪ್ರತಿಜ್ಞೆಯನ್ನು, ವರದಾನಿ ಮಾತುಗಳನ್ನು. ಸುಖದಾಯಿ ಮಾತುಗಳನ್ನೇ ಮಾತನಾಡುತ್ತೇನೆ. ಕಡಿಮೆ ಎಂದರೆ ಕಡಿಮೆ ಮಾತನಾಡುತ್ತೇನೆ. ಬಾಬಾರವರಿಗೆ ಸಂಕಲ್ಪವನ್ನು ತಿಳಿಸುತ್ತಾ ಬಾಬಾರವರಿಂದ ಮಧುರವಾದಂತಹ ದೃಷ್ಟಿಯನ್ನ ತೆಗೆದುಕೊಳ್ಳೋಣ. ಬಾಬಾರವರು ತನ್ನ ದೃಷ್ಟಿಯ ಮುಖಾಂತರ ನನಗೆ ಶಕ್ತಿಯ ಸಂಚಾರವನ್ನ ಮಾಡುತ್ತಿದ್ದಾರೆ. ವರದಾನವನ್ನ ಕೊಡುತ್ತಿದ್ದಾರೆ. ಮಧುರವಾದಂತಹ ಮಕ್ಕಳೇ, ವಿಜಯೀ ಭವ. ನನ್ನ ಸ್ವಪರಿವರ್ತಕ ಮಕ್ಕಳೇ, ಸಫಲತಾ ಮೂರ್ತಿ ಭವ. हे मेरे लाडले बच्चे, तुम कल्प कल्प की विजयी आत्मा हो। सफलता तुम्हारा जन्म सिद्ध अधिकार है। जरा विचार तो करो, जिसका साथी स्वयं सर्वशक्तिमान हो, जिसका पिता त्रिलोकीनाथ हो, उसकी हार भला कैसे हो सकती है? बच्चे, सफलता तो तुम्हारे गले का हार है। तुम्हारी हार कभी नहीं हो सकती, कभी भी नहीं। ಮನಸ್ಸಿನಿಂದ ದೃಢ ಸಂಕಲ್ಪವನ್ನ ಮಾಡೋಣ. ಏನೇ ಆದರೂ ಸಹ
ಈಗ ನನ್ನ ಮುಖದ ಮುಖಾಂತರ ಇದೇ ಮಾತುಗಳನ್ನು ಮಾತನಾಡಬೇಕಾಗಿದೆ. ಯಾವುದು ಬಾಬಾರವರಿಗೆ ಇಷ್ಟವಾಗುತ್ತದೆ. ಇದೇ ಮಾತುಗಳನ್ನು ಮಾತನಾಡಬೇಕು. ನಿರಾಶಾವಾದಿಗಳನ್ನು ಆಶಾವಾದಿಯನ್ನಾಗಿ ಮಾಡಬೇಕು. ಇದೇ ಮಾತುಗಳನ್ನು ಮಾತನಾಡಬೇಕು. ಯಾರನ್ನಾದರೂ ಬೋಜಮುಕ್ತರನ್ನಾಗಿ ಮಾಡಬೇಕಾಗಿದೆ. ಒತ್ತಡದಿಂದ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಚಿಂತೆಯ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಚಿಂತೆಯನ್ನ ಮಾಡಬೇಡಿ. ಎಲ್ಲವೂ ಕೂಡ ಮಂಗಳಮಯವಾಗುತ್ತದೆ. ಚಿಂತೆಯನ್ನು ಮಾಡಬೇಡಿ. ಭಗವಂತ ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಶಕ್ತಿಗಳು ನಮ್ಮ ಜೊತೆಯಲ್ಲಿದೆ. ಈ ವರದಾನಿ ಮಾತುಗಳ ಮುಖಾಂತರ ಎಲ್ಲ ಶಕ್ತಿಗಳ ಸಂಚಾರವಾಗುತ್ತಿದೆ. ಈಗ ಸೈಲೆನ್ಸಿನಲ್ಲಿ ಕುಳಿತುಕೊಂಡು ತನ್ನ ಈ ಪ್ರತಿಜ್ಞೆಯನ್ನು ತನ್ನ ಅಂತಃಕರಣದ ಎಡೆ ತೆಗೆದುಕೊಂಡು ಹೋಗೋಣ. ಪರಮಾತ್ಮನ ಶಕ್ತಿಗಳಿಂದ ತನ್ನನ್ನು ತಾನು ಶಕ್ತಿಶಾಲಿಯಾದ ಅನುಭವವನ್ನ ಮಾಡೋಣ. सभी बच्चों से रूहानी बच्चे कि रूहानी बच्चों, हे आत्माओं, बाप याद है? कौन सा बेहद का बाप याद है? उसका नाम क्या है? शिव। तो शिव है कल्याणकारी। याद है कि जितना याद करेंगे इतना तुम्हारा जो पाप है सर पर जन्म जन्मांतर के वो सभी कट जाएंगे। धंधा चोरी सब काम करो, जैसे बाप कहते कर्मों काट दे और दिल यानी आत्मा याद दे। ठीक है, वो है सबसे पुराना दोस्त। पुराना दोस्त है नहीं सबसे, क्योंकि सभी उनको याद करते हैं। ಪವಿತ್ರತೆಯ ಆತ್ಮ ಸದಾ ಶಕ್ತಿಶಾಲಿಯಾಗಿರುತ್ತಾರೆ. ನಾನು ಶಿವ ತಂದೆಯ ಸಂತಾನನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿವಾನ್ ಅರ್ಥಾತ್ ಯಾವ ಆತ್ಮಗಳ ತನ್ನ 5 ಸ್ಥೂಲ ಕರ್ಮೇಂದ್ರಿಯಗಳ ಮೇಲೆ
ಸಂಪೂರ್ಣ ನಿಯಂತ್ರಣವಿರುತ್ತದೆ. ಜೊತೆಯಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ರೂಪಿ ಸೂಕ್ಷ್ಮ ಕರ್ಮೇಂದ್ರಿಯಗಳ ಪ್ರತಿ ನಾನು ರಾಜನಾಗಿದ್ದೇನೆ. ವಾಸ್ತವದಲ್ಲಿ ಅವರೇ ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದಾರೆ. ಈ ರೀತಿ ಸರ್ವ ಕರ್ಮೇಂದ್ರಿಯಗಳ ವಿಜಯಿಗಳಾಗಬೇಕೆಂದರೆ ಸರಳ ಯುಕ್ತಿಯಾಗಿದೆ. ಸರಳ ಯುಕ್ತಿ, ನಾನು ಸರ್ವಶಕ್ತಿವಂತನ ಮಗುವಾಗಿದ್ದೇನೆ. ನಾನು ಸ್ವಯಂನ ಮೇಲೆ ಸಂಪೂರ್ಣ ಸಂಯಮವಿದೆ. ನಾನು ಸ್ವಯಂನ ರಾಜನಾಗಿದ್ದೇನೆ. ನಾನು ಆತ್ಮ ತ್ರಿಲೋಕಿನಾಥನ ಸಂತಾನನಾಗಿದ್ದೇನೆ. ನನ್ನ ಶಿವಬಾಬಾ ಈ ಮನುಷ್ಯ ಸೃಷ್ಟಿಯ ಬೀಜರೂಪ, ಹೊಸ ಸ್ವರ್ಣಿಮ ಪ್ರಪಂಚದ ರಚಯಿತ ಆಗಿದ್ದಾರೆ. ಅವರ ಸಂತಾನನಾಗಿರುವ ಕಾರಣ ನನ್ನ ಆತ್ಮನೂ ಸಹ ಮಾಸ್ಟರ್ ರಚಯಿತನಾಗಿದ್ದೇನೆ. ಎಷ್ಟು ಶ್ರೇಷ್ಠ ಪದವಿ ಸಿಕ್ಕಿದೆ ನನಗೆ. ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಕೂರಿಸಿದ್ದಾರೆ ಬಾಬಾರವರು. ಎಷ್ಟು ಆತ್ಮಿಕ ನಶೆ ಎನ್ನುವುದು ಏರುತ್ತದೆ ಈ ಸ್ವಮಾನಗಳಿಂದ. ನನ್ನ ಬಾಬಾ 5 ತತ್ವಗಳ ಮಾಲೀಕರಾಗಿದ್ದಾರೆ ಹಾಗೂ ನಾನು ಮಾಸ್ಟರ್ ಪ್ರಕೃತಿ ಪತಿಯಾಗಿದ್ದೇನೆ. ಮಧುರವಾದಂತಹ ಬಾಬಾ, ತಾವು ನನಗೆ ನನ್ನ ಆತ್ಮನ ಆತ್ಮವಿಶ್ವಾಸವನ್ನು ಜಾಗೃತ ಮಾಡಿದ್ದೀರಾ. ನನ್ನ ಮನೋಬಲವನ್ನು ಜಾಸ್ತಿ ಮಾಡಿದ್ದೀರಾ ಬಾಬಾ. ತಾವೇ ರಚಯಿತ ಹಾಗೂ ಮಾಲೀಕತನದ ಸ್ಮೃತಿಯನ್ನು ತಂದಿದ್ದೀರಾ ಬಾಬಾ. ತಾವು ನನಗೆ ಸದೈವ ಈ ಶಕ್ತಿಶಾಲಿಯಾದ ಸ್ಮೃತಿಯಲ್ಲಿ ಸ್ಥಿತನಾಗಬೇಕು. ನಾನು ತಂದೆಯ ಸಮಾನ ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಮಾಸ್ಟರ್ ರಚಯಿತನಾಗಿದ್ದೇನೆ. ಈಶ್ವರಿಯ ಮಹಾವಾಕ್ಯವಾಗಿದೆ, ಮಕ್ಕಳೇ, ಎಷ್ಟು ಸಮಯ ಸರ್ವಶಕ್ತಿವಂತ ತಂದೆಯಿಂದ ತನ್ನ ಮನಸ್ಸು ಬುದ್ಧಿಯ ಸಂಬಂಧವನ್ನು ಜೋಡಣೆ ಮಾಡುತ್ತೇವೆ, ಅಷ್ಟು ಸಮಯ ತಂದೆಯ ಸರ್ವಶಕ್ತಿಗಳು ಸ್ವತಃ ನನ್ನ ಒಳಗಡೆ ಬರುತ್ತಾ ಹೋಗುತ್ತದೆ. ಬನ್ನಿ, ವತನದ ವಿಮಾನದಲ್ಲಿ ಮನಸ್ಸಿನ ಕಡೆ ಹೋಗೋಣ. ಪರಮಧಾಮ ಮನೆಯಲ್ಲಿ ಹಾಗೂ ಬುದ್ಧಿಯೋಗವನ್ನು ಮನಸ್ಸು ಬುದ್ಧಿಯ ಸೂಕ್ಷ್ಮ ಶಕ್ತಿಗಳಿಂದ ಈಗ ಮನಸ್ಸೆಂಬ ಕಣ್ಣಿನಿಂದ ಸ್ವಯಂವನ್ನು ಶಾಂತಿಧಾಮವನ್ನು ನೋಡೋಣ. ಗಮನವಿರಬೇಕು. ಸ್ವಲ್ಪ ಬುದ್ಧಿ ಅಲೆದಾಡಿದರೆ ಈ ಒಂದು ಕನೆಕ್ಷನ್ ಲೂಸ್ ಆಗುತ್ತದೆ ಹಾಗೂ ಬಾಬಾರವರಿಂದ ಶಕ್ತಿಗಳು ಬಂದಾಗುತ್ತದೆ. ಆ ಕಾರಣ ಬಹಳ ಗಮನವನ್ನು ನೀಡಬೇಕಾಗಿದೆ. ಇಂದು ಮಾಯೆ ಯಾವುದೇ ರೀತಿಯಲ್ಲಿ ಹೆಚ್ಚು ಕಡಿಮೆ ಮಾಡಬಾರದಾಗಿದೆ. ಈಗ ನಾವು ಬಾಬಾರವರ ಜೊತೆಯಲ್ಲಿ ಬಹಳ ಅಲೌಕಿಕವಾದಂತಹ ಬಿಸ್ನೆಸ್ ಮಾಡೋಣ. ಎಕ್ಸ್ಪೋರ್ಟ್ ಹಾಗೂ ಇಂಪೋರ್ಟಿನ ಬಿಸ್ನೆಸ್ ಮಾಡೋಣ. ತನ್ನ ಮನಸ್ಸಿನ ಶುದ್ಧ ಭಾವನೆಯನ್ನು ಬಾಬಾರವರ ಹತ್ತಿರ ಕಳುಹಿಸೋಣ. ಹೃದಯದ ಉದ್ಗಾರವನ್ನು ಎಕ್ಸ್ಪೋರ್ಟ್ ಮಾಡೋಣ. ನಂತರ ನೋಡಿ, ಅಲ್ಲಿ ಸ್ವತಃವಾಗಿ ಬಾಬಾರವರ ಸರ್ವ ಖಜಾನೆಗಳು ನನ್ನ ಆತ್ಮನ ಹತ್ತಿರ ಇಂಪೋರ್ಟ್ ಆಗುತ್ತಾ ಹೋಗುತ್ತದೆ. ಬಾಬಾರವರ
ಸರ್ವಶಕ್ತಿಗಳು ಸ್ವತಃವಾಗಿ ಬರುವುದಕ್ಕೆ ಪ್ರಾರಂಭ ಮಾಡುತ್ತದೆ. ನಿರಂತರ ಬಾಬಾರವರ ಜೊತೆಯಲ್ಲಿ ಮಧುರಾತಿ ಮಧುರವಾದಂಥ ಮಾತುಗಳನ್ನು ಮಾತನಾಡೋಣ. ಇಂದು ಹೇಳಬೇಕಾಗಿದೆ, ತನ್ನ ಶುದ್ಧ ಇಚ್ಛೆಯನ್ನು ಸಹ ಬಾಬಾರವರಿಗೆ ತಿಳಿಸಬೇಕಾಗಿದೆ. ಹೃದಯದಿಂದ ಬಾಬಾರವರ ಮಹಿಮೆಯನ್ನ ಮಾಡುತ್ತಾ ಹೋಗೋಣ. ಯಾವುದೆಲ್ಲ ಬಾಬಾ ಅವರಿಂದ ಪ್ರಾಪ್ತಿಯಾಗುತ್ತಿದೆ ಅವರಿಗೋಸ್ಕರ ಬಾಬಾರವರಿಂದ ಧನ್ಯವಾದವನ್ನ ಹೇಳೋಣ. ಈಗ ಸ್ವಲ್ಪ ಸಮಯದವರೆಗೆ ತನ್ನ ಮನಸ್ಸಿನ ಮಾತುಗಳನ್ನು ಬಾಬಾರವರ ಜೊತೆಯಲ್ಲಿ ತಿಳಿಸೋಣ ಹಾಗೂ ಬಾಬಾರವರ ಶಕ್ತಿಗಳು ತನ್ನ ಒಳಗಡೆ ಬರುವಂತಹ ಅನುಭೂತಿಯನ್ನು ಮಾಡೋಣ. असीम सुख मन को बस तेरी ही यादों में, दिल और नहीं कुछ चाहे, आकर तेरी बाहों में
ಈಗ ಪ್ರೇಮದಿಂದ ಭರ್ಪೂರಾಗಿ ತನ್ನ ಮನಸ್ಸಿನ ಕಣ್ಣಿನ ಮುಖಾಂತರ ಹೇಗೆ ಚಿಕ್ಕ ಮಗು ಬಹಳ ಸಮಯದ ನಂತರ ತನ್ನ ತಂದೆಯನ್ನ ಮಿಲನ ಮಾಡುತ್ತದೆ, ಅಂತಹ ಖುಷಿ ಪರಮಾನಂದನ ಹತ್ತಿರ ಅನುಭೂತಿಯನ್ನು ಮಾಡೋಣ. ಇನ್ನೊಂದು ಕಡೆ ಬಾಬಾರವರು ಸಹ ಈ ಆತ್ಮಿಕ ಮಿಲನದ ಕಡೆ ಬಹಳ ಪ್ರಸನ್ನರಾಗಿದ್ದಾರೆ. ಹೇಗೆ ನವಿಲು ಖುಷಿಯಿಂದ ನರ್ತನ ಮಾಡುತ್ತದೆ, ಬಾಬಾರವರು ತನ್ನ ಕಿರಣಗಳನ್ನು ಹರಡಿಸುತ್ತಾ ನನ್ನ ಮುಂದೆ ಬಂದಿದೆ. ಅನುಭೂತಿಯನ್ನು ಮಾಡೋಣ. ಈ ಕಿರಣಗಳು ಬಾಬಾರವರ ಬಾಹುಗಳಾಗಿದೆ. ಈ ಕಿರಣಗಳೆಂಬ ಬಾಹುಗಳಲ್ಲಿ ಸ್ವಲ್ಪ ಸಮಯಕ್ಕೋಸ್ಕರ ಸಮಾವೇಶವಾಗೋಣ. ನಿರಾಕಾರನ ಪ್ರೀತಿಯಲ್ಲಿ ಮುಳುಗಿ ಹೋಗೋಣ. ಹಾಗೂ ಸರ್ವಶಕ್ತಿಗಳಿಂದ ಸ್ವಯಂವನ್ನು ಭರ್ಪೂರ್ ಮಾಡಿಕೊಳ್ಳೋಣ. ಇಂದು ತಂದೆ ಸಮಾನ ಆಗೋಣ. ಮಾಸ್ಟರ್ ಸರ್ವಶಕ್ತಿವಾನ್. ಬಾಬಾರವರ ಈ ವರದಾನವನ್ನ ನೆನಪು ಮಾಡೋಣ. ಯಾವುದು ಮುರುಳಿಯಲ್ಲಿ ಬಂದಿತ್ತು. ಬಾಬಾ ವರದಾನವನ್ನ ನೀಡುತ್ತಾ ಹೇಳಿದ್ದರು, ಪ್ರತಿಯೊಂದು ಶಕ್ತಿಯನ್ನು ಆರ್ಡರ್ ಪ್ರಮಾಣ ನಡೆಸುವಂಥವರೇ ಮಾಸ್ಟರ್ ರಚಯಿತ ಭವ. ಮಕ್ಕಳೇ, ಯಾವುದೇ ಕರ್ಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಎಂತಹ ಕರ್ಮವಿರುತ್ತದೆ ಅಂತಹ ಶಕ್ತಿಗಳನ್ನು ಆಹ್ವಾನ ಮಾಡೋಣ. ಮಾಲೀಕರಾಗಿ ಆರ್ಡರ್ ಮಾಡಿ. ಈ ಸರ್ವಶಕ್ತಿಗಳು ತಮ್ಮ ಭುಜದ ಸಮಾನವಾಗಿದೆ. ಹೇಗೆ ನಮ್ಮ ಭುಜಗಳಿದೆ, ನಮ್ಮ ಆರ್ಡರ್ ಪ್ರಕಾರ ನಡೆಯುತ್ತದೆ. ತಮ್ಮ ಆರ್ಡರಿನ ವಿನಃ ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ರೀತಿ ಸರ್ವಶಕ್ತಿಗಳೂ ಸಹ ತಮ್ಮ ಆರ್ಡರ್ ಪ್ರಕಾರ ನಡೆಯುವಂಥದ್ದಾಗಿದೆ. ನಾವು ಅದರ ರಚಯಿತರಾಗಿದ್ದೇವೆ. ಆರ್ಡರ್ ಮಾಡಿ. ಏ ಸಹನ ಶಕ್ತಿ, ನನ್ನ ಈ ಕಾರ್ಯವನ್ನು ಸಫಲ ಮಾಡಿ ನೋಡಿ. ಸಫಲತೆ ಎನ್ನುವುದು ಆಗಿದೆ ಎಂದು ವಿಚಾರ ಬರಬಾರದು. ಆಗುತ್ತದೆಯೋ ಅಥವಾ ಇಲ್ಲವೋ, ಮಾಡಬೇಕೋ ಅಥವಾ ಮಾಡುವುದಕ್ಕೆ ಆಗುವುದಿಲ್ಲವೋ. ಒಂದು ವೇಳೆ ಈ ಪ್ರಕಾರದ ಸಂಕಲ್ಪ ಬಂದರೆ ಆರ್ಡರ್ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಆ ಕಾರಣ ಮಾಸ್ಟರ್ ರಚಯಿತರಾಗಿ ಪ್ರತಿಯೊಂದು ಶಕ್ತಿಯನ್ನು ಆರ್ಡರ್ ಪ್ರಮಾಣ ನಡೆಸುವುದಕ್ಕೆ, ನಂತರ ಆರ್ಡರ್ ಮಾಡಬೇಕಾಗಿದೆ. ನಡೆಯಿರಿ. ಕೇವಲ ಶಕ್ತಿಗಳ ವರದಾತ ತಂದೆಯಿಂದ ಒಂದೊಂದು ಶಕ್ತಿಯನ್ನು ಅನುಭೂತಿ ಮಾಡೋಣ. ಎಲ್ಲದಕ್ಕಿಂತ ಮೊದಲು ತನಗೆ ತಾನು ಸ್ಮೃತಿಯನ್ನು ತಂದುಕೊಳ್ಳಬೇಕು. ನಾನು ಆತ್ಮ ಸಹನ ಶಕ್ತಿಯ ದೇವಿ ಅಥವಾ ದೇವನಾಗಿದ್ದೇನೆ. ಪ್ರತಿ ಸ್ಥಿತಿಯಲ್ಲಿ ನಾನು ಆತ್ಮ ಸಹನಶೀಲನಾಗಿದ್ದೇನೆ. ನಾನು ಗುರುತಿಸಿದ್ದೇನೆ. ಎಲ್ಲೂ ಕಲ್ಲು ಬುದ್ಧಿ ಉಳ್ಳಂಥ ಆತ್ಮರನ್ನು ಪುನಃ ಜೀವಂತ ಮೂರ್ತಿಯನ್ನಾಗಿ ಮಾಡುತ್ತಿದ್ದಾರೆ ನನ್ನ ಬಾಬಾ. ತಾವು ಬಹಳ ಆತ್ಮೀಯ ಕಲೆಗಾರರಾಗಿದ್ದೀರಾ.
ಕಲ್ಲನ್ನು ಪೂಜ್ಯನೀಯ ಮೂರ್ತಿಯನ್ನಾಗಿ ಮಾಡುವುದಕ್ಕೆ ಸುತ್ತಿಗೆಯ ಏಟನ್ನು ತಿನ್ನಬೇಕಾಗುತ್ತದೆ. ಪ್ರೀತಿಯ ಬಾಬಾ, ನಾನು ಜೀವನದಲ್ಲಿ ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆಗಳು ಬರುತ್ತದೆ, ನಾನು ತಿಳಿದುಕೊಳ್ಳುತ್ತೇನೆ. ನನ್ನ ಬಾಬಾ ನನ್ನನ್ನು ಪರೀಕ್ಷೆ ಮಾಡುತ್ತಿದ್ದಾರೆ, ಪೂಜ್ಯನೀಯರನ್ನಾಗಿ ಮಾಡುತ್ತಿದ್ದಾರೆ. ನಂತರ ಮಾಡಿ ಬಾಬಾರವರ ಶಕ್ತಿಶಾಲಿ ಕಿರಣಗಳು ನನ್ನ ಮೇಲೆ ಸುರಿಯುತ್ತಿದೆ. ನನ್ನ ಸಹನ ಶಕ್ತಿ ವೃದ್ಧಿಯಾಗುತ್ತಾ ಹೋಗುತ್ತಿದೆ, ಜಾಸ್ತಿ ಆಗುತ್ತಾ ಹೋಗುತ್ತಿದೆ. ಕಡಿಮೆ ಎಂದರೆ ಕಡಿಮೆ, 1 ನಿಮಿಷದವರೆಗೆ ಇದೇ ಅನುಭವ ಮಾಡೋಣ. ನನ್ನ ಆತ್ಮನ ಒಳಗಡೆ ಸಾಗರನ ಸಮಾನ ಸಮಾವೇಶ ಮಾಡುವಂತಹ ಶಕ್ತಿ ಇದೆ. ಏಕೆಂದರೆ ನಾನು ಸರ್ವಶಕ್ತಿವಂತನ ಸಂತಾನನಾಗಿದ್ದೇನೆ. ದೊಡ್ಡದಕ್ಕಿಂತ ದೊಡ್ಡ ಮಾತನ್ನು ಸಮಾವೇಶ ಮಾಡುವಂಥ ಕ್ಷಮತೆಯಿಂದ ಈಗ ಯಾರು ನಿಂದನೆ ಮಾಡಲಿ ಅಥವಾ ಸ್ತುತಿಯನ್ನು ಮಾಡಲಿ, ಒಳ್ಳೆಯದನ್ನು ಮಾಡಲಿ ಕೆಟ್ಟದನ್ನು ಮಾಡಲಿ, ಮಾನ ಸಿಗಲಿ ಅಥವಾ ಅಪಮಾನವಾಗಲಿ, ಎಲ್ಲವನ್ನ ಸಮಾವೇಶ ಮಾಡುವಂತಹ ಶಕ್ತಿ ನನ್ನ ಆತ್ಮನ ಒಳಗಡೆ ಬಂದಿದೆ. ಹೇಗೆ ಸಾಗರ ಎಲ್ಲ ಕಡೆಯಿಂದ ಬರುವಂತಹ ನೀರನ್ನು ಸಮಾವೇಶ ಮಾಡಿಕೊಳ್ಳುತ್ತದೆ, ಆದರೂ ತನ್ನ ರೂಪರಂಗ ಪರಿವರ್ತನೆಯಾಗುವುದಿಲ್ಲ. ಅದೇ ರೀತಿ ನನ್ನ ಆತ್ಮನೂ ಸಹ ತಂದೆಯ ಸಮಾನ ಮಾಸ್ಟರ್ ಸಾಗರನಾಗಿದ್ದೇನೆ. ನನ್ನ ಸ್ಥಿತಿ ಸದಾ ಒಂದೇ ಸಮಾನವಾಗಿರುತ್ತದೆ.
ನಾನು ಆತ್ಮನಲ್ಲಿ ಅಸೀಮವಾದಂತಹ ಶಕ್ತಿ ಇದೆ. ನನ್ನ ಆತ್ಮ ಪ್ರತಿಯೊಂದು ಸಮಸ್ಯೆಯನ್ನು ತನ್ನ ಸಮಾನ ಮಾಡಿಕೊಳ್ಳುವಂಥ ಶಕ್ತಿ ಇದೆ. ಯಾವುದೇ ಬಿರುಗಾಳಿ ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ನನ್ನ ಆತ್ಮ ಪ್ರತಿಯೊಂದು ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಸರ್ವಶಕ್ತಿಯಾಗಿದ್ದೇನೆ. ನನ್ನ ಒಳಗಡೆ ಎದುರಿಸುವಂತಹ ಶಕ್ತಿ ಇದೆ. ನನ್ನ ಬಾಬಾರವರಿಂದ ನನಗೆ ವಿಜಯೀ ಭವದ ವರದಾನ ಸಿಕ್ಕಿದೆ. ಈಗ ಯಾವುದೇ ಪ್ರಕಾರದ ವಿಘ್ನ ನನ್ನ ಮುಂದೆ ಇರುವುದಕ್ಕೆ ಸಾಧ್ಯವಿಲ್ಲ. ನಾನು ಸೋಲುವುದಕ್ಕೆ ಸಾಧ್ಯವಿಲ್ಲ. ಓ ಪ್ರೀತಿಯ ಬಾಬಾ, ತಮ್ಮ ಶಕ್ತಿಶಾಲಿಯಾದಂಥ ನೆನಪು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡಿದ್ದು ನಮ್ಮ ಬುದ್ಧಿಯನ್ನು ಸಶಕ್ತ ಹಾಗೂ ಸಮರ್ಥರನ್ನಾಗಿ ಮಾಡಿದೆ. ಬಾಬಾ, ತಮ್ಮ ಮಹಾವಾಕ್ಯ ಸದೈವ ನೆನಪಿರುತ್ತದೆ. ನಾನು ಈ ದುನಿಯಾರೂಪಿ ಆತ್ಮಿಕ ಪ್ರಯಾಣಿಕನಾಗಿದ್ದೇನೆ. ಈಗ ಈ ಪ್ರಯಾಣ ಅನ್ನುವುದು ಪೂರ್ಣವಾಗುತ್ತಿದೆ. ನಾನು ನನ್ನ ಬ್ಯಾಗೇಜನ್ನು ಎಲ್ಲ ಪ್ಯಾಕಪ್ ಮಾಡಿಕೊಂಡಿದ್ದೇನೆ. ನಾನು ಆತ್ಮಿಕ ಪ್ರಯಾಣಿಕ ಮನೆಗೆ ವಾಪಸ್ ಹೋಗುವುದಕ್ಕೆ ತಯಾರಿಯಾಗಿದ್ದೇನೆ. ನಾನು ಆತ್ಮ ಸದಾ ಎವರೆಡಿಯಾಗಿದ್ದೇನೆ. ಹೇಳಲಾಗುತ್ತದೆ, ಸರ್ವರ ಸಹಯೋಗದಿಂದ ಸುಖಮಯ ಸಂಸಾರವಾಗುತ್ತದೆ. ಈ ಸಹಯೋಗದ ಶಕ್ತಿಯ ಆಧಾರದಿಂದ ನಾನು ಬ್ರಾಹ್ಮಣ ಆತ್ಮ ಬಾಬಾರವರ ಈ ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದೇನೆ. ಈ ಸಂಸಾರದಿಂದ ದುಃಖರೂಪಿ ಗೋವರ್ಧನ ಪರ್ವತವನ್ನು ಎತ್ತುವುದಕ್ಕೆ ನಾನು ಆತ್ಮ ಬಾಬಾರವರ ಸಹಯೋಗಿಯಾಗಿದ್ದೇನೆ. ಈ ಸಹಯೋಗದ ಶಕ್ತಿ ಪ್ರೀತಿಯ ಬಾಬಾ, ಇದು ತಮ್ಮಿಂದ ಸಿಕ್ಕಿದೆ. ನಾನು ಸರ್ವರ ಸಹಯೋಗಿ ಆತ್ಮನಾಗಿದ್ದೇನೆ. ಇಡೀ ಸಂಸಾರವೇ ನನ್ನ ಆತ್ಮಿಕ ಪರಿವಾರವಾಗಿದೆ.
ಸರ್ವರ ಉದ್ಧಾರ ಮಾಡುವುದು ನನ್ನ ಜವಾಬ್ದಾರಿಯಾಗಿದೆ. ಪ್ರೀತಿಯ ಪಾಪ್ದಾದಾರವರು ನನಗೆ ಈ ವರದಾನವನ್ನು ನೀಡಿದ್ದಾರೆ. ನಾನು ಸರ್ವರ ಉದ್ಧಾರ ಮೂರ್ತಿ ಆತ್ಮನಾಗಿದ್ದೇನೆ, ಸರ್ವರ ಸಹಯೋಗಿ ಆತ್ಮನಾಗಿದ್ದೇನೆ. ಮಧುರವಾದ ಬಾಬಾ, ತಾವು ನನಗೆ ವಿಸ್ತಾರವನ್ನ ಸಾರ ರೂಪದಲ್ಲಿ ತರುವುದನ್ನ ಕಲಿಸಿದ್ದೀರಿ. ನನ್ನನ್ನು ಅಂತರ್ಮುಖಿಯನ್ನಾಗಿ ಮಾಡಿದ್ದೀರಿ. ನಾನಾತ್ಮ ಯಾವಾಗ ಬೇಕೋ ಕರ್ಮವನ್ನ ಮಾಡುತ್ತಾ ವಿಸ್ತಾರದಲ್ಲಿ ಬರುತ್ತೇವೆ. ಯಾವಾಗ ಬೇಕೋ ವಿಸ್ತಾರದಿಂದ ಸಾರವನ್ನಾಗಿ ಮಾಡುತ್ತೇವೆ. ಸೆಕೆಂಡಿನಲ್ಲಿ ಬಿಂದುವಾಗಿ ತಮ್ಮ ಪ್ರೀತಿಯ ನೆನಪಿನಲ್ಲಿ ಮುಳುಗಿ ಹೋಗುತ್ತೇನೆ. ಬನ್ನಿ, 1 ಸೆಕೆಂಡಿನಲ್ಲಿ ಬಿಂದುವಾಗೋಣ ಹಾಗೂ ಬಿಂದು ತಂದೆಯ ಹತ್ತಿರ ಹೋಗೋಣ ಮನಸ್ಸು ಬುದ್ಧಿಯಿಂದ. देह अभिमान तज कर उड़ चलो पार गगन, वही है अपना वतन। उड़ो अब बिंदु बनकर, देह अभिमान तज कर उड़ चलो पार गगन, वही है अपना वतन। उड़ो अब बिंदु बनकर। लालिमा बिखरी है, ज्ञान का है सूरज यही। लालिमा बिखरी है, ज्ञान का है सूरज यही। बाबा से मिलने को मन में अब धीरज नहीं, मन में अब धीरज नहीं, मन में अब धीरज नहीं। वो बाबा बाहें फैलाए, हर घड़ी मुस्कुरा दे। मना लो मन से मिलन, मना लो मन से मिलन।
ಪ್ರೀತಿಯ ಬಾಬಾ ನಿಮ್ಮಿಂದ ಕಲಿತಿರುವಂತಹ ಈ ಯಾತ್ರೆ ನನ್ನ ಬುದ್ಧಿಯ ಶಕ್ತಿ ಜಾಸ್ತಿ ಆಗಿದೆ. ನಾನು ಕಳೆದುಕೊಂಡಿರುವಂಥ ಶಕ್ತಿಯಿಂದ ಪಡೆದುತ್ತಿದ್ದೇನೆ, ಪ್ರಾಪ್ತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ನಮ್ಮ ಬುದ್ಧಿ ವಿಶಾಲ ಹಾಗೂ ದುರಂದೇಶಿಯಾಗಿದೆ. ಮಧುರವಾದಂತಹ ಬಾಬಾ, ಈಗ ಮನಸ್ಸು ಹಾಗೂ ಬುದ್ಧಿ ಎಂದೂ ಕೂಡ ಅಲ್ಚಲ್ಲಿನಲ್ಲಿ ಬರುವುದಿಲ್ಲ. ಸದಾ ಯಥಾರ್ಥವಾದಂತಹ ನಿರ್ಣಯವನ್ನು ಮಾಡುತ್ತಾ ಹೋಗುತ್ತದೆ. ಹಾಗೂ ಸರ್ವಶಕ್ತಿವಂತ ಬಾಬಾ, ನಿಮ್ಮ ನೆನಪಿನಿಂದಲೇ ನನ್ನ ಒಳಗಡೆ ಅಲೌಕಿಕವಾದಂತಹ ಶಕ್ತಿ ಎನ್ನುವುದು ಬಂದಿದೆ, ನಿರ್ಣಯ ಮಾಡುವಂತಹ ಶಕ್ತಿ. ಧನ್ಯವಾದಗಳು ಬಾಬಾ, ಧನ್ಯವಾದಗಳು, ಲಕ್ಷ ಲಕ್ಷ ಧನ್ಯವಾದಗಳು. ಪರಮ ಪವಿತ್ರ ಬಾಬಾರವರಿಂದ ಪವಿತ್ರವಾದಂಥ ನೆನಪಿನಲ್ಲಿ ಸಮಾವೇಶ ಮಾಡುತ್ತಾ, ನಾನಾತ್ಮ ಅಂಶ ಬುದ್ಧಿಯಾಗಿದ್ದೇನೆ. ನನ್ನ ಒಳಗಡೆ ಬೇಹದ್ದಿನ ಪರಿಶೀಲನೆ ಮಾಡುವಂತಹ ಶಕ್ತಿ ಬಂದಿದೆ. ಹೇಗೆ ಅಂಶ ನೀರು ಮತ್ತು ಹಾಲನ್ನು ಬೇರೆ ಮಾಡಿ ಕೇವಲ ಹಾಲನ್ನು ಧಾರಣೆ ಮಾಡುತ್ತದೆ, ಅದರಂತೆ ನಾನಾತ್ಮನೂ ಸಹ ಒಳ್ಳೆಯದು ಕೆಟ್ಟದರ ಪರಿಶೀಲನೆ ಮಾಡುತ್ತಾ ಕೇವಲ ಜ್ಞಾನದ ಮುತ್ತುಗಳನ್ನು ಅದನ್ನೇ ಸ್ವೀಕಾರ ಮಾಡುತ್ತೇನೆ. ನಾನು ಅಂಶ ಬುದ್ಧಿ ಆತ್ಮನಾಗಿದ್ದೇನೆ. ನನ್ನ ಒಳಗಡೆ ಪರಿಶೀಲನೆ ಮಾಡುವಂಥ ಶಕ್ತಿ ಬಂದಿದೆ.
प्यारे बाबा, आपने मुझे फिर से मेरी सर्व शक्तियों की स्मृति दिलाई और मुझे ಸರ್ವಶಕ್ತಿಗಳನ್ನ अपने ಸ್ಮೃತಿಯಲ್ಲಿ समान ತಂದಿದ್ದೀರಾ. मास्टर ತಮ್ಮ सर्वशक्तिमान बना दिया। ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ आपका ಮಾಡಿದ್ದೀರಿ. बारंबार शुक्रिया बाबा। ನಿಮಗೆ ಮತ್ತೆ ಮತ್ತೆ ಧನ್ಯವಾದಗಳು ಬಾಬಾ. ಪ್ರಭು ಮಿಲನದ ಈ ಸುಂದರ ವೇಳೆಯಲ್ಲಿ ಸುಂದರ ಚಿಂತನೆಯ ಮುಖಾಂತರ ಶ್ರೇಷ್ಠ ಸ್ಥಿತಿಯ ಆಸನದಲ್ಲಿ ಸ್ಥಿತರಾಗೋಣ. ನನ್ನ ಜೀವನದಲ್ಲಿ ಇದು ಅತಿ ಸುಂದರವಾದ ಫಲವಾಗಿದೆ. ಯಾವಾಗ ಸರ್ವಶಕ್ತಿವಂತನ ಎದುರುಗಡೆ ಇರುತ್ತೇನೆ, ಸ್ವಯಂ ಪರಂಪಿತಾರವರು ನನಗೆ ಶ್ರೇಷ್ಠವಾದ ತಿಲಕವನ್ನು ನೀಡಿದ್ದಾರೆ. ಸ್ವರಾಜ್ಯದ ತಿಲಕವನ್ನು ನೀಡಿದ್ದಾರೆ. ತನ್ನ ಮಸ್ತಕದಲ್ಲಿ ಈ ವಿಜಯದ ತಿಲಕವನ್ನು ಹೊಳೆಯುತ್ತಿರುವುದನ್ನು ನೋಡೋಣ. ಈ ತಿಲಕ ಸ್ವಪರಿವರ್ತನೆಯ ತಿಲಕವಾಗಿದೆ. ಈ ತಿಲಕ ವಿಜಯದ ತಿಲಕವಾಗಿದೆ. ಶ್ರೇಷ್ಠ ಸ್ಮೃತಿಗಳ ತಿಲಕವಾಗಿದೆ. ಬಾಬಾರವರ ಸನ್ಮುಖದಲ್ಲಿ ಈ ಸುಂದರ ತಿಲಕದ ಮುಖಾಂತರ ನಾನಾತ್ಮ ಸ್ವಯಂನಲ್ಲಿ ಪರಿವರ್ತನೆಯ ಶಕ್ತಿಯನ್ನು ಅನುಭೂತಿಯನ್ನು ಮಾಡುತ್ತಿದ್ದೇನೆ. ಸತ್ಯ ಹೃದಯದ ಅನುಭೂತಿ ಯಾವುದೇ ನಿರ್ಬಲತೆಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಸ್ವರಾಜ್ಯದ ಸೀಟಿನಲ್ಲಿ ಸೆಟ್ ಆಗುತ್ತಾ ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ, ಮನಸ್ಸು ಬುದ್ಧಿ ಸಂಸ್ಕಾರದ ಮಾಲೀಕ ನಾನಾತ್ಮ ನನ್ನ ಸೀಟಿನಲ್ಲಿ ಸೆಟ್ ಆಗಿದ್ದೇನೆ.
ಈ ಭೃಕುಟಿಯ ಸಿಂಹಾಸನದಲ್ಲಿ ತನ್ನ ಸೀಟಿನಲ್ಲಿ ಸೆಟ್ ಆಗುತ್ತಾ ನಾನು ಈ ದೇಹದಿಂದ ಭಿನ್ನತೆಯ ಅನುಭವವನ್ನ ಮಾಡುತ್ತಿದ್ದೇನೆ. हे आत्मन, हे प्यारे बच्चे, तुम इस देह से न्यारे अनादि अविनाशी आत्मा हो। अपने असली स्वरूप में स्थित हो जाओ। और मन ही मन स्वयं को मस्तक के बीच चमकता हुआ एक छोटा सा सितारा अनुभव करो। ये दिव्य सितारा तुम आत्मा ही हो। ಈ ದೇಹದಲ್ಲಿ ಇರುತ್ತಾ ದೇಹದ ಮುಖಾಂತರ ಕಾರ್ಯವನ್ನ ಮಾಡುತ್ತಾ ನಾನು ಸ್ವರಾಜ್ಯಾಧಿಕಾರಿ ಆತ್ಮ ಮಾಲೀಕತನದ ಸೀಟಿನಲ್ಲಿ ಸೆಟ್ ಆಗುತ್ತಾ ಸ್ವಲ್ಪ ಸೆಕೆಂಡಿಗೋಸ್ಕರ ತನ್ನ ಒಳೆಯುವಂತಹ ಸ್ವರೂಪವನ್ನು ಮೂರನೆಯ ನೇತ್ರದಿಂದ ನೋಡೋಣ ಹಾಗೂ ಪ್ರಸನ್ನತೆಯ ಅನುಭವ ಮಾಡೋಣ. चलाए कर्मेंद्रियां कर्मचारी हमारी भृकुटि बीच दरबार अपना सजाए मस्तक सिंहासन पे हम आत्माएं राजन बने और शासन चलाए करे मंत्रणा मिलके मन मंत्री से समाचार पूछे सजग संतरी से बड़ी सावधानी से इस राजधानी को माया की छाया से पल पल
राजन बने और शासन चलाए। कर्मेंद्रियां कर्मचारी हमारी, त्रिकुट बीच दरबार अपना सजाए। है बुद्धि का मुंसिफ बड़ा न्यायकारी, मैं राजा भी राजी सुखी जनता सारी। राजा भी राजी सुखी जनता सारी। सुसंस्कारों की जो सेना सजग हो, तो दुर्गुण के दुश्मन से धोखा न खाए। मस्तक सिंहासन पे हम आत्माएं, राजन बने और शासन चलाए। कर्मेंद्रियां कर्मचारी हमारी, त्रिकुट बीच दरबार अपना सजाए। खुदा दोस्त की हम पे है छत्र छाया, कि खोया हुआ राज फिर से